ಉತ್ತರ ಪ್ರದೇಶದಲ್ಲಿ ರೋಗವನ್ನ ಹೆಚ್ಚಾಗಲು ಗಂಗಾ ನದಿ ಕಾರಣ ಅಂತ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ರೋಗ ಹೆಚ್ಚಾಗಲು ಗಂಗಾ ನದಿ ಕಾರಣ ಎನ್ನಲಾಗ್ತಾ ಇದೆ. ಗಂಗಾ ನದಿ ನೀರು ಕಲುಷಿತದಿಂದಲೇ ರೋಗಗಳು ಬರ್ತಾ ಇವೆ ಅಂತ ಕಿಡಿಕಾರಿದ್ದಾರೆ. ಹೀಗೆಂದು ಕೇಂದ್ರ ಸರ್ಕಾರವೇ ಈ ಬಗ್ಗೆ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಪ್ರಶ್ನೆ ಇರುವುದು ನಾನು ಹೇಳ್ತಿದ್ದೇನೆ ಅನ್ನೋದಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಇಲ್ಲಿ ಮೋಹನ್ ದಾಸ್ ಪೈ ಅವರ ಒಂದು ಟೀಕೆಗೆ ಸಕಾರಾತ್ಮಕ ಸಲಹೆಯನ್ನ ಕೊಟ್ರೆ ನಾವು ತಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಮಹಾಕುಂಭಮೇಳ 144 ವರ್ಷಗಳ ಬಳಿಕ ಬಂದಂತಹ 2025ರ 45 ದಿನಗಳ ನಿರಂತರವಾಗಿ ನಡೆದಂತಹ ಮಹಾಕುಂಭಮೇಳಕ್ಕೆ ಇವತ್ತು ತೆರೆ ಬೀಳುವಂತಹ ದಿನ. ಆದರೆ ಇವತ್ತಿನ ದಿನ ಉತ್ತರ ಪ್ರದೇಶದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ರೋಗ ಹೆಚ್ಚಾಗೋಕೆ ಕಾರಣ ಗಂಗಾ ನದಿ ಎನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರದ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಹೇಳಿದೆ, ಗಂಗಾ ನದಿಯಲ್ಲಿ ಮನುಷ್ಯನ ದೇಹ, ಪ್ರಾಣಿ ದೇಹ ತೇಲ್ತಾ ಇದೆ. ಆದ್ರೆ ಅದೇ ನೀರನ್ನ ಪವಿತ್ರ ಅಂತ ಮಾರಾಟ ಮಾಡ್ತಾ ಇದ್ದಾರೆ. ನಾನು ಈ ಬಗ್ಗೆಯೇ ಪ್ರಶ್ನೆ ಮಾಡಿದ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪ್ರಶ್ನೆಯನ್ನ, ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಾ ನಾಗರಿಕತೆಗಳು ಆರಂಭಗೊಂಡಿದ್ದು ನದಿ ಪಕ್ಕದಲ್ಲೇ. ಬನಾರಸ್ ಹಾಗೂ ಪ್ರಯಾಗ್ರಾಜ್ ಎಲ್ಲವೂ ಕೂಡ ಪ್ರಾಚೀನವಾದಂತಹ ನಗರಗಳಾಗಿದೆ. ನಮ್ಮ ಪರಂಪರೆಯನ್ನ ಉಳಿಸಿ, ಆದರೆ ಕಮರ್ಷಿಯಲ್ ಬೇಡ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಕಲುಷಿತ ನೀರಿನ ಪ್ರಕರಣ ನಡೆದಿತ್ತು. ಆಗ ನೀವೇ ನನ್ನನ್ನ ತರಾಟೆಗೆ ತೆಗೆದುಕೊಂಡಿದ್ರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ಸಂಸ್ಥೆಗಳೇನಂತ ಇದೆ, ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು, 100% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶದಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದ್ಮೇಲೆ ಒಂದು ರಿಪೋರ್ಟ್ ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರನ್ನು ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಜನರಿಗೆ ದಿಕ್ ತಪ್ಪಿಸ್ತಾ ಇದಾರ ಅಂತ. ಒಂದ್ ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು, ಸಂತೋಷ. ಆದ್ರೆ ಅದರಿಂದ ಆಗ್ತಾ ಇರುವಂತ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದಾರ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲಾ ದೊಡ್ಡ ಸಿವಿಲೈಸೇಷನ್ಸ್ ಗಳು ಕೂಡ ಎಲ್ಲಿಂದ ಆರಂಭ ಆದ್ರು? ನದಿ ದಂಡೆಯಿಂದ ತಾನೆ.